ನಮಸ್ಕಾರ ವೀಕ್ಷಕರೇ, ಸವಿ ಸಂಪ್ರದಾಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ನಲ್ಲಿಕಾಯಿ ರಸಂ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಬೇಕಾಗಿರುವಂಥ ಸಾಮಗ್ರಿಗಳು: ಬೇಳೆ ಕಟ್ಟು, ನೆಲ್ಲಿಕಾಯಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ ಮೆಣಸು ಪೌಡ್ರು, 2 ಟೊಮೊಟೊ, ಇಂಗು, ಅರಿಶಿನ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಸ್ಪೂನ್ ತುಪ್ಪ. ಮೊದಲು ಒಂದು ಪಾತ್ರೆ ಕಾಯ್ದ ಮೇಲೆ ನೀರನ್ನ ಬಿಸಿ ಮಾಡ್ಕೊಳ್ಳಿ. ನಿಮ್ಗೆ ರಸಮ್ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಫುಲ್ ಚೊಂಬು ಹಾಕೋತಾ ಇದ್ದೀನಿ, ಯಾಕಂದರೆ 5 ನೆಲ್ಲಿಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನೆಲ್ಲಿಕಾಯಿ ಹಾಕ್ತಾಯಿದ್ದೀನಿ ನೀರಿಗೆ. ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕಟ್ ಮಾಡಿರೋ ಅಂಥ ಟೊಮೊಟೊ ಹಾಕೋತಾ ಇದ್ದೀನಿ. ಜೀರಿಗೆ ಮೆಣಸು ಪೌಡ್ರ್ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಇದರಲ್ಲಿ ರಸಂ ಪೌಡ್ರ್ ಹಾಕ್ಕೋಬೋದು. 1-2 ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕುದ್ದಿ ನೆಲ್ಲಿಕಾಯಿ ಬೇಯೋವರೆಗೂ ಕುದಿಸಿ. ನೋಡಿ, ನೆಲ್ಲಿಕಾಯಿ ಈ ಥರ ಓಪನ್ ಆಗೋವರೆಗೂ ಬೇಯಿಸಿ. ಬೆಂದಿರುತ್ತಲ್ಲ, ಇವಾಗ ನಾವು ಮೊದಲೇ ಬೇಯಿಸ್ಕೊಂಡಿರೋ ಅಂಥ ಬೇಳೆ ಕಟ್ಟನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬೇಳೆ ಕಟ್ಟು ಅಂದರೆ ಬೇಳೆ ಬೇಯಿಸ್ಕೊಂಡಿರೋ ಅಂಥದ್ದು. ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದೇ ಬೇಳೆ ಕಟ್ಟು. ರಸಮ್ ತುಂಬ ಚೆನ್ನಾಗಾಗುತ್ತೆ. ಇದೆಲ್ಲ ಒಂದು ಕುದಿ ಬಂದಮೇಲೆ 1-2 ಸ್ಪೂನ್ ತುಪ್ಪ ಒಗ್ಗರಣೆ ಹಾಕ್ಕೊಳ್ಳಿ. 1-2 ಸ್ಪೂನ್ ತುಪ್ಪ, ಅದು ಬಿಸಿ ಆದಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು, ಇಂಗು, 1 ಮೆಣಸಿನ್ಕಾಯಿ ಬೇಕಂದರೆ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿ ಬಂದಮೇಲೆ ಒಗ್ಗರಣೆನ ಹಾಕಿ ಒಗ್ಗರಣೆ ಹಾಕಿದ್ಮೇಲೆ 1-2 ಕುದಿ ಕುದಿಸಿ ಆಫ್ ಮಾಡಿ. ರುಚಿಯಾದ ನೆಲ್ಲಿಕಾಯಿ ರಸಂ ರೆಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವೊಂದ್ಸತಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.